ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಕಬ್ಬನ್ನು ಕಟಾವು ಮಾಡಿ ಇವತ್ತಿಗೆ 40-45 ದಿನ ಗತಿಸಿದೆ. ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಆಗಿ ಕಲಬುರಗಿ ಜಿಲ್ಲೆಯಲ್ಲಿ 5 ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಆಗಿ ಇವತ್ತಿಗೆ 1.5 ತಿಂಗಳನ್ನು ಗತಿಸಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಕಬ್ಬನ್ನು ಕಟಾವು ಮಾಡಿರ್ತಕ್ಕಂಥ ರೈತರ ಖಾತೆಗೆ ಅಮೌಂಟ್ ಹಾಕಲಿಲ್ಲ. ನಿಯಮ ಅನುಸಾರವಾಗಿ ಕಬ್ಬನ್ನು ಕಟಾವಾಗಿದ್ದ 15-14 ದಿನದ ಒಳಗಾಗಿ ಆ ಕಬ್ಬು ಕಟಾವಾಗಿರ್ತಕ್ಕಂಥ ರೈತರ ಖಾತೆಗೆ ಹಣ ಹಾಕಬೇಕಾಗಿತ್ತು, ರೊಕ್ಕ ಹಾಕಬೇಕಾಗಿತ್ತು. ಹಾಕಲಾರ್ದೆ ಇರ್ತಕ್ಕಂಥದ್ದು ಕಬ್ಬು ಬೆಳೆಗಾರರಿಗೆ ಬರೆ ಎಳಿತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು. ಇದು ಖಂಡಿತವಾಗಿ ನಮ್ಮ ರೈತ ಸಂಘಟನೆಯನ್ನು ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಕಬ್ಬು ಬೆಳೆಗಾರರ ನೆರವಿಗೆ ರಾಜ್ಯ ಸರ್ಕಾರ ಮತ್ತು ಸಕ್ಕರೆ ಅಭಿವೃದ್ಧಿ ಸಕ್ಕರೆ ಸಚಿವರು ಮತ್ತು ಜಿಲ್ಲಾಡಳಿತ ಮಧ್ಯಪ್ರವೇಶನ ಮಾಡಿ ಕಾರ್ಖಾನೆಗಳ ಮೇಲೆ 16% ಬಡ್ಡಿ ಸೇರಿಸಿ ಡಿಲೇ ಪೇಮೆಂಟ್ ಆಗಿರ್ತಕ್ಕಂಥದ್ದೇನಿದೆ ಆ ಕಾರ್ಖಾನೆಗಳ ಮೇಲೆ 16% ಬಡ್ಡಿ ಸೇರಿಸಿ ಆ ರೈತರಿಗೆ ಅಮೌಂಟನ್ನು ರೊಕ್ಕವನ್ನು ಕಬ್ಬಿನ ರೈತರಿಗೆ ಹಾಕಬೇಕು ಅವ್ರ ಖಾತೆಗೆ ಅಂತಕ್ಕಂಥ ಮಾತನ್ನು ಹಾಕ್ಸೋಕ್ಕೆ ಮುತುವರ್ಜಿಯನ್ನು ವಹಿಸಬೇಕು. ಅವ್ರ ಬಗ್ಗೆ ಕರುಣೆ ತೋರಬೇಕು, ಕಾಳಜಿ ತೋರಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಬಯಸ್ತೀನಿ. ಇವತ್ತು ಜಾಣ ಕುರುಡರಂತೆ ನಟನೆ ಮಾಡ್ತಕ್ಕಂಥದ್ದಿದೆ. ಸಕ್ಕರೆ ಕಾರ್ಖಾನೆಗಳ ಆಡಳಿತ ಮಂಡಳಿ ಬೇಜವಾಬ್ದಾರಿತನವನ್ನು ಕೈಬಿಡಬೇಕು. ಇವತ್ತು ರೈತರ ನೆರವಿಗೆ ಬರಬೇಕು ಅಂತಕ್ಕಂಥ ಮಾತನ್ನು, ರೈತರ ಮಾನವೀಯತೆ ದೃಷ್ಟಿಯನ್ನು ಎತ್ತಿಡಿಬೇಕು, ಕಾಪಾಡಬೇಕು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಬಯಸ್ತೀವಿ. ಇವತ್ತು ಕಬ್ಬಿನ ಮೇಲೆ ಅವಲಂಬಿತರಾಗಿ ನಂಬ್ಕೊಂಡು ಕೂತಿರ್ತಕ್ಕಂಥ ರೈತರು ಅವ್ರ ಬದುಕು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಒಂದು ಕಡೆ ಕಾಣ್ತೇವೆ. ಒಂದು ಕಡೆಗೆ ಕಾಟ ಹೊಡಿತಾ ಇದ್ದಾರೆ, ಪ್ರತಿ ರೈತರಿಂದ 1 ಟನ್ 2 ಟನ್ನನ್ನು ಕಾಟ ಹೊಡಿತಾ ಇದ್ದಾರೆ. ಇನ್ನೊಂದು ಕಡೆಗೆ ಇವತ್ತು ಸಕ್ಕರೆ ಇಳುವರಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಹೀಗಾಗಿರೋ ಎಲ್ಲ ಕಡೆಯಿಂದ ಕೂಡ ಕಬ್ಬು ಬೆಳೆಗಾರರನ್ನು ಬರೆ ಎಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಇದ್ರ ಬಗ್ಗೆ ಇವತ್ತು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಜಿಲ್ಲಾಡಳಿತ ಆಗಲಿ ಜಾಣ ಕುರುಡರಂತೆ ವರ್ತಿಸ್ತಕ್ಕಂಥದ್ದೇನಿದೆ, ನಟನೆ ಮಾಡ್ತಕ್ಕಂಥದ್ದು, ಇದನ್ನು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಬಯಸ್ತೀವಿ. ಹಾಗಾಗಿರೋದ್ರಿಂದ ಕಬ್ಬಿನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರಿಗೆ ಡಿಲೇ ಪೇಮೆಂಟ್ ಆಗ್ತಕ್ಕಂಥದ್ದು ಕಾರ್ಖಾನೆಗಳ ಮೇಲೆ ಕ್ರಮ ಜರುಗಿಸಬೇಕು. ಕಾನೂನಾತ್ಮಕವಾಗಿ ಕಬ್ಬು ಬೆಳೆಗಾರರ ಬದುಕಿಗೆ ನೆರವಿಗೆ ಆಗಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯವನ್ನು ಮಾಡ್ತಿದ್ವಿ. ಆ ಕಾರಣಕ್ಕಾಗಿ ತಕ್ಷಣವೇ ಕಬ್ಬು ಬೆಳೆಗಾರರ ಹಣವನ್ನು ಹಾಕಬೇಕು. 16% ಬಡ್ಡಿ ಸೇರಿಸಿ ಅವ್ರು ರೊಕ್ಕ ಕೊಡಬೇಕು. ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೀದಿಗಳದ್ದು ಹೋರಾಟ ಮಾಡ್ತಾಯಿದ್ದೀವಿ, ಒಂದೇ ವಾರ ಗಡುವು ಕೊಡ್ತಾಯಿದ್ದೀವಿ ಅಂತಕ್ಕಂಥ ಮಾತನ್ನು ಇವತ್ತು ಸರ್ಕಾರಕ್ಕೆ ಮತ್ತು ಕಾರ್ಖಾನೆಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಿದ್ದೀನಿ. ಶರಣಬಸಪ್ಪ ಮಮ್ಮಶೆಟ್ಟಿ, ಕರ್ನಾಟಕ ಪ್ರಾಂತ ಸಂಘ ಜಿಲ್ಲಾಧ್ಯಕ್ಷ.